ಇನ್ನು ಗ್ಯಾರಂಟಿಗೆ ಸರ್ಜರಿಯನ್ನು ಮಾಡಲಿಕ್ಕೆ ಸಿಎಂ ಡಿ ಕೆ ಶಿವಕುಮಾರ್ ಸಾಕಷ್ಟು ಈಗ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಮಹಿಳೆಯರ ಮನೆಗೆದ್ದಂತಹ ಗೃಹಲಕ್ಷ್ಮಿ ಜೊತೆಗೆ ಉಚಿತ ವಿದ್ಯುತ್ ಕೊಡುವಂತಹ ಗೃಹ ಜ್ಯೋತಿ ಈ ಎರಡು ಯೋಜನೆಗಳಿಗೆ ಮತ್ತೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕು. ಅದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ ಡಿ ಕೆ ಶಿವಕುಮಾರ್, ಅದಕ್ಕೂ ಸ್ಪಷ್ಟನೆಯನ್ನು ಕೂಡ ಕೊಟ್ಟಿದ್ದಾರೆ. ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಗೆ ಈಗ ಮರು ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗ್ತದೆ. ಗ್ಯಾರಂಟಿ ಸರ್ಜರಿ ಬಗ್ಗೆ ಸಿಎಂ ಡಿ ಕೆ ಈಗ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಶೀಘ್ರದಲ್ಲೇ ಹೊಸ ಅರ್ಜಿ ಆಹ್ವಾನ ಸಾಧ್ಯತೆ, ಯಾಕಂದರೆ ಅರ್ಜಿ ಹಾಕಬೇಕು. ಆಲ್ರೆಡಿ 100 ಕೋಟಿ ರೂಪಾಯಿ ದುರ್ಬಳಕೆ ಆಗಿರೋದು ಈಗ ಪತ್ತೆಯಾಗಿದೆ ಅಂತ ಸಿ ಎಂ ಡಿ ಕೆ ಶಿ ಹೇಳಿದರು. 100 ಕೋಟಿ ದುರ್ಬಳಕೆ ಆಗಿದೆ ಅಂತೆ. ಗೃಹ ಜ್ಯೋತಿ ಯೋಜನೆ ದುರ್ಬಳಕೆಯೂ ಕೂಡ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಅರ್ಹ ಫಲಾನುಭವಿಗಳಿಗೆ ಮಾತ್ರ ಈ ಸೌಲಭ್ಯ. ಕಾಂಗ್ರೆಸ್ನ 5 ಗ್ಯಾರಂಟಿಗಳಲ್ಲಿ ಗೃಹಲಕ್ಷ್ಮಿ ಮತ್ತು ಗೃಹ ಜ್ಯೋತಿಯು ಒಂದು. ಈಗ ಮತ್ತೊಮ್ಮೆ ಅರ್ಜಿಯನ್ನು ಸಲ್ಲಿಕೆ ಮಾಡಬೇಕಾಗ್ತದೆ. ಗ್ಯಾರಂಟಿ ಸರ್ಜರಿ ಬಗ್ಗೆ ಸಿ ಎಂ ಡಿ ಕೆ ಶಿವಕುಮಾರ್ ಸ್ಪಷ್ಟನೆಯನ್ನು ಕೊಟ್ಟಿದ್ದಾರೆ. ಆದರೆ ಇದಕ್ಕೆ ಅಪಸ್ವರ ಕೇಳಿ ಬರ್ತಾ ಇದೆ. ಯಾರು ಈ ಫಲಾನುಭವಿಗಳಿದಾರಲ್ಲ ಅವರು ಅಪಸ್ವರ ಎತ್ತುತ್ತಾ ಇದ್ದಾರೆ. ಯಾರೆಲ್ಲ ಅನರ್ಹರು ಅಂತ ನಿಮಗನ್ಸಿದೆ, ಯಾವ್ಯಾವ ಜಿಲ್ಲೆಯಲ್ಲಿ ಎಷ್ಟು ಜನ ಮಹಿಳೆಯರು ಈಗ ಮೃತಪಟ್ಟಿದ್ದಾರೆ ಅವ್ರದ್ದು ಲಿಸ್ಟ್ ಮಾಡಿ. ಯಾರು ಟ್ಯಾಕ್ಸ್ ಪೇಯರ್, ಟ್ಯಾಕ್ಸ್ ಯಾರು ಕಟ್ತಾ ಇದ್ದಾರೆ, GST ಹೋಲ್ಡರ್ಸ್ ಯಾರಿದ್ದಾರೆ ಅವ್ರದ್ದು ಲಿಸ್ಟ್ ಮಾಡಿ ಅವರಿಗೆ ಕೊಡಬೇಡಿ. ಈಗ ಸಿಗ್ತಾ ಇರುವಂತಹ ಫಲಾನುಭವಿಗಳು ಮತ್ತೆ ಅರ್ಜಿ ಹಾಕಬೇಕು ಅಂದರೆ ಕಷ್ಟ ಆಗ್ತದೆ. ಇದು ಈಗ ಗೃಹಲಕ್ಷ್ಮಿಯ ಪ್ರಯೋಜನ ಪಡ್ಕೊಳ್ತಾ ಇರುವಂತಹ ಫಲಾನುಭವಿಗಳ ಆಗ್ರಹ. ಯಾಕಂದರೆ ಈ 2023ರಲ್ಲಿ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಂಥ ಸಂದರ್ಭದಲ್ಲಿ ಈ ಗೃಹಲಕ್ಷ್ಮಿ ಯೋಜನೆಗೆ, ಈ ಗೃಹಜ್ಯೋತಿ ಯೋಜನೆಗೆ ಅಥವಾ ಈ ಕಾಂಗ್ರೆಸ್ನ 5 ಯೋಜನೆಗಳಿಗೆ ಅರ್ಜಿ ಹಾಕುವಂಥ ಸಂದರ್ಭದಲ್ಲಿ ಏನೆಲ್ಲ ಕಷ್ಟಗಳಾಯಿತು ಅನ್ನೋದು ಈ ಫಲಾನುಭವಿಗಳಿಗೆ ಗೊತ್ತಿದೆ. ಇನ್ನೂ ಅದೆಷ್ಟೋ ಜನ ಅರ್ಹರಿಗೆ ಸಿಗ್ತಾ ಇಲ್ಲ. ಓಕೆ, ಡಿ ಕೆ ಶಿವಕುಮಾರ್ ಹೇಳ್ತಾ ಇರೋದ್ರಲ್ಲಿ ಏನು ತಪ್ಪೇನಿಲ್ಲ, ಅನರ್ಹರ ಪಾಲು ಆಗಬಾರ್ದು ಅಥವಾ ಇನ್ಯಾವುದೋ ರಾಜ್ಯದ ಮಹಿಳೆಯರಿಗೆ ಈ ಯೋಜನೆ ಹೋಗಬಾರ್ದು. ಯಾಕಂದರೆ ಈಗ ಫೇಕ್ ಆಧಾರ್ ಕಾರ್ಡು, ಫೇಕ್ ರೇಷನ್ ಕಾರ್ಡೆಲ್ಲ ಮಾಡಿಸ್ಕೊಂಡು ನಮ್ಮ ರಾಜ್ಯ ಸರ್ಕಾರದ ಯೋಜನೆಗಳನ್ನು ಪಡ್ಕೊಳ್ಬಾರ್ದು. ಅದು ಕರೆಕ್ಟು. ಅನರ್ಹರನ್ನು ಲಿಸ್ಟ್ ಮಾಡಬೇಕು, ಕರೆಕ್ಟು. ಆದರೆ ಇಲ್ಲೇ ಸಾಕಷ್ಟು ಜನ ಅರ್ಹರಿದ್ದಾರಲ್ಲ, ಅವ್ರಿಗೆ ಯಾಕೆ ಸಿಕ್ಕಿಲ್ಲ ಅನ್ನುವಂತಹ ಮಾತುಗಳು ಕೂಡ ಈಗ ಸಾಕಷ್ಟು ಸಂದರ್ಭದಲ್ಲಿ ಕೇಳಿ ಬರ್ತಾ ಇದೆ. ಏನೇನು ಸಮಸ್ಯೆ ಆಗಿತ್ತು ಅಂದರೆ, ಸರ್ವರ್ ಸಮಸ್ಯೆ ಆಗಿತ್ತು, ಗಂಟೆಗಟ್ಟಲೆ ಸೈಬರ್ ಹತ್ರ ಹೋಗಿ ನಿಂತ್ಕೊಳ್ಬೇಕಾಗಿತ್ತು, ಈ ಥರ ಎಲ್ಲ ಒಂದಿಷ್ಟು ಸಮಸ್ಯೆಗಳಾಗಿದ್ದು. ಹಾಗಾಗಿ ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆಯನ್ನು ಇಳಿಸ್ತಾ ಇದ್ದಾರೆ ಅಂತ ಒಂದಿಷ್ಟು ಮಾತುಗಳು ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಅರ್ಹರಿಗೆ ಅಷ್ಟೇ ಅಂತ ಮೊದಲೇ ಹೇಳಬೇಕಾಗಿತ್ತು. ಅನರ್ಹರು ಎನ್ನುವ ಮೂಲಕ ಮಹಿಳೆಯರಿಗೆ ಈಗ ಅಪಮಾನ ಮಾಡ್ತಾ ಇದ್ದಾರೆ. ಒಂದಿಷ್ಟು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇದೆ. 4-5 ತಿಂಗಳ ಹಣ ಚುನಾವಣೆ ವೇಳೆ ಜಮಾವಣೆ ಆಗಿದೆ. ಗೃಹಲಕ್ಷ್ಮಿ ಅನ್ನೋದು ಚುನಾವಣಾ ಲಕ್ಷ್ಮಿ ಆಗಿದೆ ಅಂತ BJPಯವರ ದೂರು ಇದು. ರಾಜ್ಯ ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಶುರುವಾಗಿದೆ. ಹಾಗಾಗಿ ಈ ಥರ ಎಲ್ಲ ನೆಪ ಹೊಡ್ತಾ ಇದ್ದಾರೆ. ಗ್ಯಾರಂಟಿ ಫಲಾನುಭವಿಗಳ ಸಂಖ್ಯೆಯನ್ನು ಇಳಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಇವೆಲ್ಲವೂ ಕೂಡ ಕೊಂಕು ನೆಪ. ಅರ್ಹರಿಗೆ ಅಷ್ಟೇ ಅಂತ ಮೊದಲೇ ಹೇಳಬೇಕಾಗಿತ್ತು. ಈಗ ಯಾಕೆ ಹೇಳ್ತಾ ಇದ್ದಾರೆ? ಅನರ್ಹರು ಅನ್ನುವಂಥ ಮೂಲಕ ಮಹಿಳೆಯರಿಗೆ ಮಾಡ್ತಾ ಇರುವಂಥದ್ದು ಅಪಮಾನ ಅಂತ BJPಯವರು ಒಂದಿಷ್ಟು ಆರೋಪವನ್ನು ಮಾಡ್ತಾ ಇದ್ದಾರೆ. ಅಂದರೆ ಡಿ ಕೆ ಶಿವಕುಮಾರ್ ಏನು ಹೇಳ್ತಾ ಇದ್ದಾರೆ ಅಂದರೆ, ಈಗ ಆಲ್ರೆಡಿ ಈಗ ಮೃತ ಮಹಿಳೆಯರ ಅಕೌಂಟಿಗೆ 100 ಕೋಟಿ ರೂಪಾಯಿ ಜಮಾವಣೆ ಆಗಿದೆ ಅಂತೆ. ಜೊತೆಗೆ ಈ ಹಣವನ್ನು ಬೇರೆ ಬೇರೆ ಸ್ಕೀಮ್ಗಳಿಗೆ ಬಳಸ್ತಾ ಇದ್ದಾರೆ. ನಿಜವಾದ ಫಲಾನುಭವಿಗಳಿಗೆ ಹಣ ಹೋಗ್ತಾ ಇದೆಯಾ ಇಲ್ವಾ, ಅಥವಾ ಅವರು ಯಾವ ಬ್ಯಾಂಕ್ನಿಂದ ಈ ಹಣವನ್ನು ತಗೊಳ್ತಾ ಇದ್ದಾರೆ, ರಿಸೀವ್ ಮಾಡ್ಕೊಳ್ತಾ ಇದ್ದಾರೆ, ಯಾವ ಬ್ಯಾಂಕಲ್ಲಿ ವ್ಯವಹಾರ ಮಾಡ್ತಾ ಇದ್ದಾರೆ, ಜೊತೆಗೆ ನಿಜಕ್ಕೂ ಇದು ಕರ್ನಾಟಕದ ಬ್ಯಾಂಕುಗಳಿಗೆ ಹೋಗ್ತಾ ಇದೆಯಾ, ಕರ್ನಾಟಕ ಬಿಟ್ಟು ನೆರೆಯ ರಾಜ್ಯಗಳು ಕೇರಳ, ತಮಿಳುನಾಡು, ತೆಲಂಗಾಣ, ಆಂಧ್ರ ಪ್ರದೇಶ ಹೀಗೆ ಬೇರೆ ಬೇರೆ ರಾಜ್ಯಗಳಿಗೆ ಏನಾದರೂ ಹೋಗ್ತಾ ಇದೆಯಾ, ಬೇರೆ ಬೇರೆ ಸ್ಕೀಮು ಲಂಚಕ್ಕೆ ಹಣ ಏನಾದರೂ ಹೋಗ್ತಾ ಇದೆಯಾ? ಯಾಕಂದರೆ ಇದರಲ್ಲೂ ಸಾಕಷ್ಟು ಜನ ಬುದ್ಧಿವಂತರು ಇರ್ತಾರೆ. ಇಲ್ಲೆಲ್ಲ ಈಗ ಬಂದಿರುವಂಥ ಹಣವನ್ನು ಇವರು ನೀವು ಬಳಸ್ಕೊಳ್ಳಿ ಅಂತ ಕೊಟ್ಟಿರುವಂಥ ಹಣವನ್ನು ನೀವು ಇದನ್ನು ಬಡ್ಡಿ ದುಡ್ಡಿಗೆ ಬೇರೆ ಯಾರಿಗಾರು ಕೊಡ್ತೀರಾ? ಹಣ ಒಟ್ಟು ಮಾಡಿ ಈ ಥರನೂ ಕೂಡ ಒಂದಿಷ್ಟು ಕತ್ತರಿ ಹಾಕುವಂತಹ ಕೆಲಸಕ್ಕೆ ಈಗ ಮುಂದಾಗ್ತಾ ಇದೆ ಸರ್ಕಾರ. ಆದರೆ ಇದಕ್ಕೆ BJP ರಾಜ್ಯಾಧ್ಯಕ್ಷ BY ವಿಜೇಂದ್ರ ತೀವ್ರವಾಗಿ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಹಾಗಾದರೆ ವಿಜೇಂದ್ರ ಏನು ಹೇಳಿದ್ರು ಬನ್ನಿ ನೋಡ್ಕೊಂಬರೋಣ. ಭರವಸೆಗಳನ್ನು ಕೊಟ್ಟು ಗ್ಯಾರಂಟಿಗಳನ್ನು ಕೊಟ್ಟು ಅಧಿಕಾರಕ್ಕೆ ಬಂದಿರುವಂತಹ ಕಾಂಗ್ರೆಸ್ ಸರ್ಕಾರ 3 ವರ್ಷಗಳ ಕಳೆದ ನಂತರದಲ್ಲಿ ಮೊದಲನೇದಾಗಿ ಇವರು ಯಾವುದೇ ಗ್ಯಾರಂಟಿಗಳು ಸರಿಯಾಗಿ ತಲುಪಿಸ್ತಕ್ಕಂಥ ಕೆಲಸ ಕೂಡ ಮಾಡ್ತಾ ಇಲ್ಲ. 4 ತಿಂಗಳು 5 ತಿಂಗಳು ಗೃಹಲಕ್ಷ್ಮಿ ಯೋಜನೆಗಳನ್ನ ತಡೆ ಹಿಡಿದುಕೊಂಡು ಚುನಾವಣಾ ಬಂದಾಗ ಒಂದು ರೀತಿ ಚುನಾವಣಾ ಲಕ್ಷ್ಮಿ ಆಗಿರುವಂತದ್ದು ಗೃಹಲಕ್ಷ್ಮಿ. ರೈತ ಇವತ್ತು ವಿದ್ಯಾರ್ಥಿಗಳು ಕೂಡ ಅನ್ಯಾಯ ಮಾಡ್ತಾ ಇದ್ದಾರೆ. ಈಗ ಗ್ಯಾರಂಟಿಗಳಿಂದ
ಸರ್ಕಾರಕ್ಕೆ ಆರ್ಥಿಕ ಸಂಕಷ್ಟ ಪೆಟ್ಟು ಬಿದ್ದಂತ ಸಂದರ್ಭದಲ್ಲಿ ಒಂದೊಂದಾಗಿ ನೆಪಗಳನ್ನ ಒಡ್ಡಿ ಈಗ ಗ್ಯಾರಂಟಿಗಳ ಫಲಾನುಭವಿಗಳು ಏನಿದ್ದಾರೆ ಆ ಸಂಖ್ಯೆನ ಲಕ್ಷ ಸಂಖ್ಯೆನ ಇಳಿಸ್ತಕ್ಕಂತ ಒಂದು ದುಸ್ಸಾಹಸಕ್ಕೆ ಕಾಂಗ್ರೆಸ್ ಸರ್ಕಾರ ಕೈ ಹಾಕಿರುವಂತದ್ದು. ಒಂದು ಈ ಸಂದರ್ಭ ಹೇಳ್ತೇನೆ, ಯಾರು ಅದಕ್ಕೆ ಅರ್ಹರಿದ್ದಾರು ಕೊಡಬೇಕು ಅನ್ನೋದ್ರ ಬಗ್ಗೆ ಎರಡು ಮಾತಿಲ್ಲ. ಉಳಿದ ಸರ್ಕಾರ ಇತ್ತಲ್ಲ, ಹಾಗಾದ್ರೆ 3 ವರ್ಷದ ಕೆಳಗೆ ಕೊಡ್ಬೇಕಾದ್ರೆ ಯಾಕೆ ಯೋಚನೆ ಮಾಡಲಿಲ್ಲ? ಒಂದ್ ಕಡೆ ಕಾಂಗ್ರೆಸ್ ಪಕ್ಷದ ಆಡಳಿತ ಪಕ್ಷದ ಶಾಸಕರು ಹೇಳ್ತಾ ಇದ್ದಾರೆ